ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಪಿ ಸಿ ಕ್ಲಾಸಸ್. ಇವತ್ತು ನಾವು ನೋಡ್ತಾ ಇದ್ದೀವಿ ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ. ಇದನ್ನು ಬರೆದವರು ಕುಮಾರವ್ಯಾಸ. ಅವರಿಗೆ ಇನ್ನೊಂದು ಹೆಸರು ಗದುಗಿನ ನಾರಣಪ್ಪ ಅಂತೆ. ಸೊ ಮೊದಲು ಕೃತಿಕಾರರ ಪರಿಚಯ ನೋಡೋಣ. ಕೃತಿಕಾರರ ಪರಿಚಯ: ಕುಮಾರವ್ಯಾಸ. ಇವರ ಇನ್ನೊಂದು ಹೆಸರು ನಾರಣಪ್ಪ. ಇವರ ಊರು ಗದಗಿನ ಕೋಳಿವಾಡ. ಇವರ ಕಾಲು ಸುಮಾರು 1430. ಇವರು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ರಚಿಸಿದ್ದಾರೆ. ಐರಾವತ ಕೃತಿಯು ಇವರದೆಂದು ಹೇಳಲಾಗಿದೆ. ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಣಪ್ಪ ಅವರು ಕನ್ನಡದಲ್ಲಿ ಬರೆದಿರುವ ಕಾರಣ ಇವರಿಗೆ ಕುಮಾರವ್ಯಾಸ ಎಂಬ ಅಭಿಧಾನ ಸಿಕ್ಕಿದೆ. ಕಾವ್ಯದ ಉದ್ದಕ್ಕೂ ಇವರು ರೂಪಕ ಅಲಂಕಾರವನ್ನು ಬಹಳವಾಗಿ ಬಳಸಿದ್ದಾರೆ. ಅದಕ್ಕಾಗಿ ಇವರಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಸೊ ಗದುಗಿನ ಭಾರತ ಭಾಮಿನಿ ಷಟ್ಪದಿಯಲ್ಲಿದೆ. ಪ್ರಸ್ತುತ ಪದ್ಯವನ್ನು ಗದುಗಿನ ಭಾರತದಿಂದ ಆಯ್ದುಕೊಂಡಿದೆ. ಕಥೆ ಹಿನ್ನೆಲೆ ಏನಿದೆ ಅಂದರೆ, ಪಾಂಡವರು 12 ವರ್ಷ ವನವಾಸ ಮುಗಿಸಿ ಅವರಿಗೆ 1 ವರ್ಷ ಅಜ್ಞಾತವಾಸ ಮಾಡಬೇಕಾಗಿದೆ. ಅಜ್ಞಾತವಾಸ ಅಂದರೆ ಅವರನ್ನು ಯಾರೂ ಗುರುತುಪಡಿಸಬಾರದು. ಗುರುತುಪಡಿಸಿದರೆ ಅವರು ಮತ್ತೆ 12 ವರ್ಷ ವನವಾಸ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ತಮ್ಮ ವೇಷಭೂಷಣವನ್ನು ಬದಲಾಯಿಸಿ ವಿರಾಟ ರಾಜನ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆವಾಗ ದುರ್ಯೋಧನ ಏನು ಪ್ರಯತ್ನ ಪಡ್ತಾನಂದರೆ, ಅಜ್ಞಾತವಾಸ ಮಾಡುವಾಗ ಪಾಂಡವರನ್ನು ಗುರುತುಪಡಿಸಿದರೆ ಅವರು ಮತ್ತೆ 12 ವರ್ಷ ವನವಾಸ ಮಾಡಲಿಕ್ಕೆ ಹೋಗಬೇಕು. ಅದಕ್ಕೆ ಅವನು ಎಲ್ಲ ಕಡೆ ಅವರನ್ನು ಹುಡುಕಾಡ್ತಾನೆ. ಅವನಿಗೆ ಪಾಂಡವರು ಸಿಗುವುದಿಲ್ಲ. ಆವಾಗ ಅವನಿಗೆ ಎಲ್ಲ ಕಡೆ ಹುಡುಕಾಡಿದ್ರು ಸಿಗ್ತಾ ಇಲ್ಲ ಅಂದರೆ ಅವರು ವಿರಾಟ ರಾಜ್ಯದಲ್ಲಿ ಇರಬಹುದು ಅಂತ ಡೌಟ್ ಬರುತ್ತೆ. ಡೌಟ್ ಬಂದಮೇಲೆ ಅವನೇನು ಮಾಡ್ತಾನೆ, ವಿರಾಟ ರಾಜನ ಮೇಲೆ ಏನಾದರೂ ನಾವು ದಾಳಿ ಮಾಡಿದರೆ ಪಾಂಡವರು ವಿರಾಟ ರಾಜನ ಸಹಾಯಕ್ಕಾಗಿ ಬಂದೇ ಬರ್ತಾರೆ. ಈಗ ಬಂದರೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ, ಮತ್ತೆ ಅವರಿಗೆ 12 ವರ್ಷ ವನವಾಸ ಹೋಗ್ಬೇಕಾಗತ್ತೆ ಅಂತ ಪ್ಲಾನ್ ಮಾಡಿ ವಿರಾಟ ರಾಜನ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಅಂದರೆ ಅಲ್ಲಿಯ ಗೋವುಗಳನ್ನು ಅವರು ಅಪಹರಣ ಮಾಡಿ ತೊಗೊಂಡು ಬರ್ತಾರೆ. ವಿರಾಟ ರಾಜನ ಮಗ ಉತ್ತರ ಕುಮಾರ ಇರ್ತಾನಲ್ಲ, ಅವನಿಗೆ ಯುದ್ಧ ಮಾಡುವ ಪರಿಸ್ಥಿತಿ ಬರುತ್ತೆ. ಸೊ ಅವನು ಏನು ಹೇಳ್ತಾನಂದ್ರೆ, ನನ್ನ ಪೌರುಷದ ಮುಂದೆ ಕೌರವರ ಸೇನೆ ಏನೂ ದೊಡ್ಡದಲ್ಲ, ಆದರೆ ನನಗೆ ನನ್ನಂತ ಒಬ್ಬ ಸರಿಸಾಟಿಯಾಗಿರೋ ಸಾರಥಿ ಒಬ್ಬ ಸಿಕ್ಕರೆ ನಾನು ಹೋಗಿ ಯುದ್ಧ ಮಾಡ್ಬೋದಂತ ರಾಜ್ಯದಲ್ಲಿರುವ ಸಖಿಗಳ ಮುಂದೆ ಜಮ್ಮ ಕೊಚ್ಕೊಳ್ತಾನೆ. ಅಂದರೆ ನಾನು ತುಂಬ ಸ್ಟ್ರಾಂಗ್ ಆಗಿದೆ, ಬಲಶಾಲಿಯಾಗಿದ್ದೇನೆ ಕೌರವರ್ಗಿಂತ ಅಂತ. ಸೊ ಇದನ್ನು ದೂರದಲ್ಲಿ ದ್ರೌಪದಿ ಕೇಳಿಸ್ಕೊಳ್ತಾಳೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿರ್ತಾರೆ. ಸೊ ದ್ರೌಪದಿ ಹೆಸರು ಸೈರಂಧ್ರಿ ಆಗಿರುತ್ತೆ. ಆಮೇಲೆ ಅರ್ಜುನನ ಹೆಸರು ಬೃಹನ್ನಳೆ ಆಗಿರುತ್ತೆ. ಸೊ ಸೈರಂಧ್ರಿ ಬೃಹನ್ನಳೆ ವೇಷದಲ್ಲಿದ್ದ ಅರ್ಜುನಿಗೆ ಸಾರಥಿಯಾಗಲಿ ಒಪ್ಪಿಸುತ್ತಾಳೆ. ಆವಾಗ ಅರ್ಜುನ ಉತ್ತರ ಕುಮಾರನ ಸಾರಥಿಯಾಗಿ ಯುದ್ಧ ಭೂಮಿಗೆ ಹೋಗ್ತಾನೆ. ಆವಾಗ ಅಲ್ಲಿ ಏನೇನಾಗುತ್ತೆ ಅಂತ ಈ ಪದ್ಯದಲ್ಲಿದೆ. ನೋಡೋಣ ಮೊದಲನೇ ಪದ್ಯ ಭಾಗದಲ್ಲಿ ಏನಿದೆ ಅಂತ. ಮೊದಲ ಪದ್ಯ ಭಾಗದಲ್ಲಿಯ ಪದಗಳ ಅರ್ಥಗಳನ್ನು ನೋಡೋಣ. ಕಡೆಗೆ ಅಂದರೆ ಕೊನೆ, ಹಾಯವು ಅಂದರೆ ದಾಟದು, ಕಂಗಳು ಅಂದರೆ ಕಣ್ಣುಗಳು, ಬಲಗಡಲು ಅಂದರೆ ಬಲವೆಂಬ ಕಡಲು. ಬಲ ಅಂದರೆ ಇನ್ನೊಂದು ಅರ್ಥ ಸೈನ್ಯ, ಕಡಲು ಅಂದರೆ ಸಮುದ್ರ. ಮನವಿ ಸಾಡಲಾರದು ಅಂದರೆ ಮನವು ಈಜಲಾರದು. ಒಡಲು ವಿಡಿದಿರಲೇನು ಅಂದರೆ ದೇಹವನ್ನು ಹೊಂದಿ ಇರುವಾಗ. ಒಡವಿ ಅಂದರೆ ಭೂಮಿ, ಇದುದೋ ಅಂದರೆ ಎತ್ತಿದೆಯೋ ಅಥವಾ ಮರಿ ಹಾಕಿದೆಯೋ. ಮೊಹರ ಅಂದರೆ ಸೈನ್ಯ, ಮೃಡ ಅಂದರೆ ಶಿವ. ಕಾದಿಗೆಲಿದೆವು ಅಂದರೆ ಯುದ್ಧ ಮಾಡಿ ಗೆದ್ದಂತೆಯೇ. ಕಡೆಗೆ ಹಾಯುವು ಕಂಗಳಿ ಬಲ, ಗಡಲ ಮನವಿ ಸಾಡಲಾರದು, ಮೊಡಲು ವಿಡಿದಿರಲೇನ ಕಾಣಲು ಭಾರತದ್ಭುವ. ಒಡವಿಯಿದುದೋ ಮೊಹರವನಿದರೊಡನೆ, ಕಾದುವನ್ ನಾವನಾಥನೆ ಮೃಡನು ಶಿವ ಕಾದಿಗೆಲಿದೆವು ಬಯಕೆ ನಮೋ ಎಂದ. ಇದರ ಅರ್ಥವೇನೆಂದರೆ, ಉತ್ತರ ಕುಮಾರ ಅರ್ಜುನನ ಸಾರಥಿಯಾಗಿ ಯುದ್ಧ ಭೂಮಿಗೆ ಹೋದಾಗ ಉತ್ತರ ಕುಮಾರ ಕೌರವರ ಸೈನ್ಯವನ್ನು ನೋಡಿ ಹೆದರುತ್ತಾನೆ. ಅವನೇನಂತಾನಂದ್ರೆ, ಎಲ್ಲಿ ನೋಡಿದಲೆಲ್ಲ ಕೌರವರ ಸೈನ್ಯ ಇದೆ, ಅಂದರೆ ಸಮುದ್ರ ಥರ. ಸಮುದ್ರ ಯಾವ ರೀತಿ ಮುಗಿಯೋದಲ್ಲ, ಎಂಡ್ ಆಗಲ್ಲ, ಹೆಂಗೆ ನೋಡ್ತೀವಿ ಹಂಗೆ ಮುಂದೆ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಥರ ಕೌರವರ ಸೈನ್ಯ ಉತ್ತರನಿಗೆ ಕಾಣ್ತಾ ಇದೆ. ಅವನು ಕಣ್ಣಿನ ಬಲ ಎಷ್ಟು ದೂರ ಐತೆ ಅಲ್ಲ, ಅಂದರೆ ಕಣ್ಣಿಗೆ ಎಷ್ಟು ಬಲ ಇದೆ ಅಷ್ಟು ದೂರ ನೋಡಿದ್ರು ಕೌರವರ ಸೈನ್ಯ ಇದೆ. ಇದನ್ನು ನೋಡಿ ಅವನು ಹೆದರ್ತಾನೆ. ಅವಾಗ ಅವನೇನಂತಾನೆ, ಇದು ಏನೋ ಭೂಮಿನೇ ಮರಿ ಇಟ್ಟಂಗೆ, ಅಂದರೆ ಭೂಮಿ ಎಷ್ಟು ದೊಡ್ಡದಿದೆ, ಅದು ಮರಿ ಇಟ್ಟರೆ ದೊಡ್ಡ ಮರಿ ಎಷ್ಟು ಜಾಸ್ತಿ ಮರಿ ಇಡ್ಬೋದು ಅಂತ. ಆ ಥರ
ಭೂಮಿನೇ ಮರಿಯಿಟ್ಟ ಹಾಗೆ ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ದೊಡ್ಡ ಕೌರವರ ಸೈನ್ಯ ಬರ್ತಾ ಇದೆ ಅಂತ ಅವನು ಹೆದರ್ತಾನೆ. ಅವಾಗ ಅವನೇನಂತಾನೆ, ಇದನ್ನ ನಾನು ಎದುರುಪಡಿಸಿ ಯುದ್ಧ ಮಾಡಿ ಗೆಲ್ಲುವುದು ಅಷ್ಟೇ ಅಂತ ಅವರಿಗೆ ಅಲ್ಲಿ ದೂರಿಂದನೇ ಕೈ ಮುಗಿತಾನೆ. ಅವನು ಸೋಲನ್ನ ಒಪ್ಕೊಂಡು ಕೈ ಮುಗಿತಾನೆ. 2ನೇ ಪದ್ಯ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ಎಂದೊಡನರ್ಜುನ ನಗುತ್ತ ರಥವನ್ನು ಮುಂದೆ 4 ನೂಕಲು ಕೊಂದನಿ ಸಾರಥಿ ಅನುತ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ಬದುಕಿದೆನೆಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಇದರ ಅರ್ಥ ಏನೆಂದರೆ, ಫಸ್ಟ್ ಪದ್ಯ ಭಾಗದಲ್ಲಿ ಅವನು ಹೆದರಿ ಕೈ ಮುಗಿತಾನೆ. ಅವಾಗ ಅದನ್ನ ಕೇಳಿಸಿದ ಅರ್ಜುನ ನಕ್ಕು ಬಿಡ್ತಾನೆ. ನಕ್ಕಿದ್ಮೇಲೆ ಅವನು ರಥವನ್ನು ಹಂಗೆ ಮುಂದೆ ತೊಗೊಂಡೋಗ್ತಾನೆ. ಸ್ವಲ್ಪ 4-8 ಅಡಿ ಮುಂದೆ ತೊಗೊಂಡೋದ್ಮೇಲೆ ಇವನು ಈ ಸಾರಥಿ ನಾನು ಇವತ್ತು ಕೊಂದ್ಬಿಡ್ತಾನೆ, ಯುದ್ಧ ಭೂಮಿ ಕರ್ಕೊಂಡೋದ್ರೆ ನಾನಂತೂ ಗೆಲ್ಲೋದಿಲ್ಲ ಕೌರವ್ರ ಮುಂದೆ ಅಂತ ಹೆದರಿ ರಥದ ಹಿಂದ್ಗಡೆ ಬಂದು ಹಿಂದಿಂದ ಅವನು ಜಿಗಿದು ಬಿಡ್ತಾನೆ. ರಥದಿಂದ ಜಿಗಿದು ಓಡೋಗ್ತಾನೆ. ನಾನು ಬದುಕೊಂಡೆ ಇವತ್ತಂತ ಓಡೋಗ್ತಾನೆ. 3ನೇ ಪದ್ಯ ಭಾಗ. ಮನದಲ್ಲೊಡಲೊಡೆಯುವಂತೆ ನಗುತ್ತಲರ್ಜುನನು ಗಜರಿದ ನೆಲವೋ ಸಭೆಯಲ್ಲಿ ವನಜಮುಖಿಯರ ಮುಂದೆ ಸೊರಹಿದೆ ಬಾಯಿಗೆ ಬಂದಂತೆ ಅನ್ನುವರದೊಳೆಯೇನಾಯಿತು ಪುರಿವ ಹಿನಿಯ ನಿರಿಯದೆ ನಾಡ ನರಿಯವೊಲೆನಗೆ ನೀ ಅಲುಗಿರಿಯೇ ಬಿಡುವೆನೆ ಕಾದು ನಡೆಯಂದ. ಪದಗಳ ಅರ್ಥವನ್ನು ನೋಡೋಣ. ಒಡಲು ಅಂದರೆ ದೇಹ, ಗಜರು ಅಂದರೆ ಗದರಿಸು, ವನಜ ಅಂದರೆ ಜಲದಲ್ಲಿ ಜನಿಸಿದ್ದ ತಾವರೆ, ವನಜಮುಖಿ ಅಂದರೆ ತಾವರೆಯಂತೆ ಮುಖ, ರೂಪಕಲಂಕಾರ ಇದು. ಸೊರಹು ಅಂದರೆ ಬಾಯಿಗೆ ಬಂದಂತೆ ಹೇಳು, ಅನುವರ ಅಂದರೆ ಯುದ್ಧ, ರಿಪು ಅಂದರೆ ಶತ್ರು, ವಾಹಿನಿ ಅಂದರೆ ಸೈನ್ಯ, ನಾಡನರಿ ಅಂದರೆ ಊರಿನ ನರಿ, ಅಂಜಬುರುಕ ನರಿ. ಅರ್ಜುನ ಉತ್ತರನ ಮಾತು ಕೇಳಿ ನಕ್ಕು ಬಿಡ್ತಾನೆ. ಯಾವ ರೀತಿ ನಗ್ತಾನೆ ಅಂದರೆ, ಪೂರ ಉತ್ತರನ ದೇಹ ಹೆದರುವಂತೆ, ನಡುಗುವಂತೆ ಅರ್ಜುನನ ನಗೆ ಆಗಿರುತ್ತೆ. ಮತ್ತೆ ಅರ್ಜುನ ನಕ್ಕ ಮೇಲೆ ಏನ್ ಹೇಳ್ತಾನೆ ಅಂದ್ರೆ, ನೀನು ವನಜ ಮುಖಿಯರು ಅಂದರೆ ಅರಮನೆಯಲ್ಲಿ ಸಖಿಯರ ಮುಂದೆ ನೀನು ತುಂಬಾ ಹೇಳ್ಕೊಂಡೆ, ತುಂಬಾ ಬಾಯಿಗೆ ಬಂದಂತೆ ಜಂಬ ಕೊಚ್ಕೊಂಡೆ. ಈಗ ಯುದ್ಧ ಭೂಮಿಯಲ್ಲಿ ಏನಾಯ್ತು ನಿನಗೆ ಅಂತ ಕೇಳ್ತಾನೆ. ನೀನು ಇವಾಗ ಇಲ್ಲಿಂದ ಓಡಿ ಹೋದ್ರೆ ಅವರಿಗೆ ಏನಂತ ನೀನು ಮುಖ ತೋರಿಸ್ತೀವಿ? ನಿನ್ನ ಪೌರುಷ ಏನಿದೆ ಅಂತ ಅವರು ನಕ್ ಬಿಡ್ತಾರೆ ನಿನ್ನ ಮೇಲೆ. ನಿನ್ನ ಪೌರುಷ ಕಮ್ಮಿ ಆಗುತ್ತೆ, ನಿನ್ನ ಸಾಮ್ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮತ್ತೆ ನಿನಗೆ ಕ್ಷತ್ರಿಯ ಧರ್ಮವನ್ನು ನೀನು ಪಾಲಿಸಲಾಗದಾರದಿಂದ ನಿನಗೆ ಪಾಪ ಹತ್ತುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 4ನೇ ಪದ್ಯ ಭಾಗದಲ್ಲಿ ಏನಿದೆ ಅಂತ ನೋಡೋಣ. ಯುರದಲ್ಲೊಡೆಯ ಪಾತಕವು ಭೂಸುರರು ಕಳೆದ ಪರಶ್ವಮೇಧವ ಧರಣಿಯಲ್ಲಿ ಪ್ರತ್ಯಕ್ಷವಾಗಿಯೇ ಮಾಡಬಹುದು ಮಗೆ, ಸುರರ ಸತ್ತಿಯರ ನೊಲ್ಲೆವೆಮಗೆ, ಮರಮನೆಯ ನಾರಿಯರೇ ಸಾಕೆ, ಮರಸುತನವೆಮಗಿಂದ್ರ ಪದವಿಯು ಬಿಟ್ಟು ಕಳು ಎಂದ. ಪದಗಳ ಅರ್ಥವನ್ನು ನೋಡೋಣ. ದುರ ಅಂದರೆ ಯುದ್ಧ, ಪಾತಕ ಅಂದರೆ ಪಾಪ, ಧರಣಿ ಅಂದರೆ ಭೂಮಿ, ಭೂಸುರರು ಅಂದರೆ ಭೂಮಿಯ ಸುರರು ಅಥವಾ ಬ್ರಾಹ್ಮಣರು, ಸುರರ ಸತಿ ಅಂದರೆ ದೇವ ಅಪ್ಸರೆ, ಇಂದ್ರ ಪದವಿ ಅಂದರೆ ಇಂದ್ರನ ಪದವಿ. ಇದರ ಅರ್ಥ ಏನೆಂದರೆ, ಅರ್ಜುನನ ಮಾತು ಕೇಳಿ ನಿನಗೆ ಪಾಪ ಹತ್ತುತ್ತೆ, ನಿನ್ನ ಹೆಸರು, ನಿನ್ನ ಸಾಮ್ರಾಜ್ಯಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇದೆಲ್ಲ ಕೇಳಿದ ಮೇಲೆ ಉತ್ತರ ಏನಾಗಿರುತ್ತೆ ಅಂದರೆ, ನಾನೇನಾದ್ರೂ ಇವಾಗ ಯುದ್ಧ ಮಾಡಿದ್ರೆ ಸತ್ತು ಹೋಗ್ತೀನಿ, ಆದ್ರೆ ನಾನು ಇಲ್ಲಿಂದ ಓಡೋದ್ರೆ ನಾನು ಉಳ್ಕೋತೀನಿ. ನಾನು ಉಳಿದ್ರೆ ಅಶ್ವಮೇಘ ಯಾಗ ಮಾಡಿ ಅದರಿಂದ ನನ್ನ ಪಾಪವನ್ನು ಪರಿಹಾರ ಮಾಡಿಸ್ಕೋಬಹುದು. ಬ್ರಾಹ್ಮಣರು ನನ್ನ ಪರವಾಗಿ ಯಜ್ಞವನ್ನು ಮಾಡಿ ನನ್ನ ಪಾಪವನ್ನು ಪರಿಹಾರ ಮಾಡಿಸಿಕೊಡ್ತಾರೆ. ಮತ್ತೆ ನಾನು ಇವಾಗ ಏನಾದರೂ ಯುದ್ಧ ಮಾಡಿ ಕ್ಷತ್ರಿಯ ಧರ್ಮ ಪಾಲನೆ ಮಾಡುವ, ನಾನು ಸತ್ತೋದ್ರೆ ಸ್ವರ್ಗಕ್ಕೆ ಹೋಗ್ತೀನಿ, ಅದು ಇದು ಅಂತ ನನಗೆ ಏನೂ ಬೇಡ. ನನಗೆ ಸ್ವರ್ಗದಲ್ಲಿ ಇಂದ್ರ ಇರ್ತಾನೆ, ಅಪ್ಸರೆ ಇರ್ತಾರೆ. ಸೊ ಅವನು ಅದೇ ಹೇಳ್ತಾ ಇದ್ದಾನೆ, ನನಗೆ ಇಂದ್ರ ಕೊಡುವ ಪದವಿ ಬೇಡ, ಆಮೇಲೆ ಇಂದ್ರ ಲೋಕದಲ್ಲಿರುವ ಸುಂದರಿಯರು ಬೇಡ, ಅಪ್ಸರೆಯರು ಬೇಡ, ನನಗೆ ನಮ್ಮ ಅರಮನೆಯಲ್ಲಿರುವ ನಾರಿಯರೇ ಸಾಕು. ಮರಮನೆಯ ನಾರಿಯರೇ ಸಾಕೆ ಅಂದ್ರೆ ನಮ್ಮ ಅರಮನೆಯಲ್ಲಿರುವ ನಾರಿಯರೇ ನನಗೆ ಸಾಕು, ಮತ್ತೆ ಇಂದ್ರ ಕೊಡುವ ಪದವಿಗಿಂತ ನನಗೆ ನಮ್ಮ ಅರಸತನ ಇದೆಯಲ್ಲ ಅದೇ ನನಗೆ ಸಾಕು ಎಂದು ಅವನು ಹೇಳ್ತಾನೆ. ಸೊ ಇದಾದ್ಮೇಲೆ ಅರ್ಜುನ ಉತ್ತರನಿಗೆ ಧೈರ್ಯ ತುಂಬುತ್ತಾನೆ.
ನೀನು ನನ್ನ ಸಾರಥಿಯಾಗು ಅಂತ ಅರ್ಜುನ ಉತ್ತರನಿಗೆ ಹೇಳ್ತಾನೆ. ನೀನು ನನ್ನ ಸಾರಥಿಯಾಗು, ನಾನು ಯುದ್ಧ ಮಾಡ್ತೀನಿ, ಆಮೇಲೆ ನಾನು ಗೆಲ್ತೀನಿ ಅಂತ ಹೇಳ್ತಾನೆ. ಆವಾಗ ಉತ್ತರ ನಗ್ತಾನೆ. ಆದರೆ ಅರ್ಜುನ ಉತ್ತರನಿಗೆ ಬುದ್ಧಿ ಮಾತು ಹೇಳ್ತಾನೆ, ನಾನು ಯುದ್ಧ ಮಾಡ್ತೀನಿ, ನೀನು ನನ್ನ ಸಾರಥಿ ಆಗು ಅಂತ. ಅವಾಗ ಉತ್ತರನು ಸಾರಥಿ ಆಗ್ಲಿಕ್ಕೆ ಒಪ್ಕೊಳ್ತಾನೆ. ಉತ್ತರ ಸಾರಥಿ ಆಗ್ತಾನೆ. ಆಮೇಲೆ ಅರ್ಜುನ ಅವರು ಅಜ್ಞಾತವಾಸ ಶುರು ಆಗುವಾಗ ತಮ್ಮ ಎಲ್ಲ ವೇಷಭೂಷಣ ಮತ್ತು ಬಿಲ್ಲು ಬಾಣ ಅವುಗಳನ್ನೆಲ್ಲ ಒಂದು ಬನ್ನಿ ಗಿಡದ ಮೇಲೆ ಮುಚ್ಚಿಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಅದನ್ನ ತಗೊಂಡು ಆಮೇಲೆ ಅವನ ಶಂಖವನ್ನು ಊದ್ತಾನೆ ಅರ್ಜುನ. ಆಮೇಲೆ ಯುದ್ಧ ಮಾಡ್ತಾನೆ. ಇವಾಗ ನೋಡೋಣ ಅಶ್ವಮೇಧ ಯಾಗ ಅಂದ್ರೆ ಏನು. ಕುದುರೆಯನ್ನು ಬಲಿ ಕೊಟ್ಟು ಮಾಡುವ ಯಾಗ, ಅಂದ್ರೆ ಕುದುರೆಯನ್ನು ಬಲಿಯಾಗಿ ಕೊಡಬೇಕು. ಇದರಲ್ಲಿ ಹಿಂದೆ ಶ್ರೀರಾಮಚಂದ್ರ ಮತ್ತು ಪಾಂಡವರು ಈ ಯಾಗ ಮಾಡಿದ್ದರು. ಯಾಗ ನಿರ್ವಹಣೆಗಾಗಿ ಅಪಾರ ಸಂಪತ್ತು ಖರ್ಚಾಗುತ್ತಿದ್ದುದರಿಂದ ಯಾಗದ ಅಶ್ವವನ್ನು 1 ವರ್ಷ ದೇಶ ಸಂಚಾರಕ್ಕೆ ಬಿಡುತ್ತಿದ್ದರು. ಅಂದ್ರೆ ಯಾಗ ಮಾಡ್ಲಿಕ್ಕೆ ತುಂಬಾ ಸಂಪತ್ತು ಖರ್ಚಾಗ್ತಿತ್ತು, ಅದಕ್ಕೆ ಅದನ್ನು 1 ವರ್ಷ ದೇಶ ಸಂಚಾರಕ್ಕೆ ಬಿಡ್ತಿದ್ರು. ದೇಶ ಸಂಚಾರ ಅಂದ್ರೆ ಅದು ಎಲ್ಲೆಲ್ಲಿ ಹೋಗುತ್ತೆ, ಅಲ್ಲಿಯ ರಾಜರು ಅದನ್ನು ಕಟ್ಟಿ ಹಾಕಿದರೆ ಅವರು ಯುದ್ಧ ಮಾಡ್ಬೇಕಾಗುತ್ತೆ. ಯಾರು ಅಶ್ವಮೇಧ ಯಾಗವನ್ನು ಮಾಡ್ತಾರಲ್ಲ ಅವ್ರ ಜೊತೆ. ಸಪೋಸ್ ಅವ್ರೇನಾದ್ರೂ ಅದನ್ನ ಕಟ್ಟಿ ಹಿಡಿತಾ ಇಲ್ಲ ಅಂದ್ರೆ ಅವರು ರಾಜಗೆ ಒಪ್ಕೊಂಡಿದ್ದಂಗೆ, ಅಂದ್ರೆ ರಾಜಗೆ ತಮ್ಮ ಸೋಲುವನ್ನು ಒಪ್ಕೊಂಡಿದ್ದಂಗೆ. ಅವರು ಆ ರಾಜನ ಕೆಳಗಡೆ ತಮ್ಮ ರಾಜಭಾರಿಯನ್ನು ನೋಡ್ಕೋಬೇಕಾಗುತ್ತೆ. ಸೊ ಯಾರು ಕಟ್ಟಿ ಹಾಕ್ತಾರಲ್ಲ ಅವರು ಯುದ್ಧ ಮಾಡ್ಬೇಕಾಗುತ್ತೆ. ಯಾರು ಕಟ್ಟಿ ಹಾಕಿ ಮತ್ತೆ ಯಾರು ಗೌರವಿಸಿ ಅದನ್ನು ಬಿಡ್ತಾರಲ್ಲ, ಕಟ್ಟಿ ಹಾಕಿದ ಮೇಲೇನು ಸೋಲ್ತಾರಲ್ಲ, ಅವರು ತಮ್ಮ ಸಂಪತ್ತನ್ನು ಕುದುರೆಯ ರಾಜನಿಗೆ ನೀಡಬೇಕಾಗುತ್ತೆ. ಅಂದ್ರೆ ಅವರು ಅಶ್ವಮೇಧ ಮಾಡಿದವರು ಮಹಾರಾಜನಂತೆ ಇರ್ತಾರೆ. ಚಿಕ್ಕ ರಾಜ್ಯದವರು ಅವರ ಕೆಳಗಡೆ ತಮ್ಮ ರಾಜಭಾರವನ್ನು ನೋಡ್ತಾ ಇರ್ತಾರೆ. ಇಂದ್ರ ಪದವಿ ಅಂದ್ರೆ 100 ಯಾಗಗಳನ್ನು ಮಾಡಿದ ಮೇಲೆ ಸಿಗುವ ಪದವಿ. ಸೊ ಈ ಪದವಿ ಸಿಗ್ಬೇಕಂದ್ರೆ ನೀವು 100 ಯಾಗಗಳನ್ನು ಮಾಡಬೇಕಾಗುತ್ತದೆ. ಸೊ ಇದಾಗಿತ್ತು ನಿಟ್ಟೋಟದಲ್ಲಿ ಆಯ್ದನ್ನು ಬಿಟ್ಟ ಮಂಡೆಯಲ್ಲಿಯ ಸಾರಾಂಶ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ. ದಯವಿಟ್ಟು ಈ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ.